ಬೇಜಾರಿಲ್ಲ, ತಲೆನೂ ಕೆಡ್ಸ್ಕೊಳ್ಳಲ್ಲ, ಕಂಫರ್ಟೇಬಲ್. ಸೊ ನಮ್ ಕಂಫರ್ಟೇಬಲ್ ನಾವು ನೋಡ್ಕೋಬೇಕಲ್ಲ. ಸುಷ್ಮಾ ಚಾನಲ್ ಪ್ಯಾಲೆಟ್, ಸೊ ಇದನ್ನ ಯೂಸ್ ಮಾಡ್ತೀನಿ. ಶೈನಿಂಗ್ ಲುಕ್ ಕೊಡುತ್ತೆ ಅಂಡ್ ಸ್ಮೆಲ್ ಆಲ್ಸೋ ಸಕ್ಕತ್ತಾಗಿದೆ ಗೈಸ್. 30++ ಇದೆ, ಬಟ್ ಇದು 50+ ಇದೆ. ಡಾರ್ಕ್ನೆಸ್ ಕೂಡ ಕಮ್ಮಿ ಆಗ್ತಾ ಇದೆ. ನನ್ನ ಬ್ಯಾಗ್ ಅಲ್ಲಿ ಏನೇನ್ ಇಟ್ಕೊಂಡಿದ್ದೆ. ಎಲ್ಲರೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಎಲ್ರಿಗೂ ಡೈಲಿ ವ್ಲಾಗ್ಗೆ ಸ್ವಾಗತ. ಅಂಡ್ ಇವತ್ತಿನ ವ್ಲಾಗ್ ಏನಪ್ಪಾ ಅಂತಂದ್ರೆ, ಸೊ ಲಾಸ್ಟ್ ವಿಡಿಯೋದಲ್ಲಿ ಸೊ ರಚ್ಚು ನನಗೆ ಬ್ಲೈಂಡ್ ಫೋನ್ ಮೇಕಪ್ ಮಾಡಿದ್ಲು. ಸೊ ಅದರಲ್ಲಿ ನನ್ನ ಒಂದು ಮೇಕಪ್ ಪ್ರಾಡಕ್ಟ್ಸ್ನ ಯಾವ್ದು ಯೂಸ್ ಮಾಡಿದ್ರಿ, ನಮಗೆ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿ, ನೀವು ಯೂಸ್ ಮಾಡೋ ಮೇಕಪ್ ಪ್ರಾಡಕ್ಟ್ಸ್ ಬಗ್ಗೆ ಹೇಳಿ ಅಂತ ತುಂಬ ಜನ ಕಮೆಂಟ್ಸ್ ಹಾಕಿದ್ರಿ. ಸೊ ಅದಕ್ಕೋಸ್ಕರ ನಾನು ಏನೇನು ಮೇಕಪ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತೀನಿ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಅಂದರೆ ನಾನು ಪರ್ಟಿಕ್ಯುಲರ್ ಇದೇ ಯೂಸ್ ಮಾಡಿ ಅಂತ ನಾನು ಯಾರಿಗೂ ಹೇಳಲ್ಲ. ಬಿಕಾಸ್ ಇದು ನನ್ನ ಫೇಸಿಗೆ ನಾನು ಟೆಸ್ಟೆಡ್ ಮಾಡಿ ನಾನು ಯೂಸ್ ಮಾಡಿ ನನಗೆ ಬಿಕಾಸ್ ನಂದು ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ನು, ಸೊ ಬೇಗ ಪಿಂಪಲ್ಸ್ ಆಗಿಬಿಡುತ್ತೆ. ಸೊ ನಾನು ಏನಾದರೂ ಹೊಸ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀನಿ ಅಂತ ಅಂದ ತಕ್ಷಣ ಇದನ್ನು ಪಿಂಪಲ್ಸ್ ಆಗುತ್ತೆ. ಸೊ ನೋಡಿ, ನಾನು ಯಾವುದೋ ಒಂದು ನೈಟ್ ಕ್ರೀಮ್ ಯೂಸ್ ಮಾಡ್ತಾ ಇದ್ದೆ. ಸೊ ಅದನ್ನ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ನನಗೆ ಪಿಂಪಲ್ಸ್ ಸ್ಟಾರ್ಟ್ ಆಯಿತು. ಸೊ ಡ್ರಾಪ್ ಔಟ್ ಮಾಡಿಬಿಟ್ಟೆ. ಸೊ ಈ ರೀತಿ ನನಗೆ ಸ್ವಲ್ಪ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ ಬೇಗ ಬೇರೆ ಪ್ರಾಡಕ್ಟ್ಸ್ಗಳು ಸೂಟ್ ಆಗಲ್ಲ ನನ್ನ ಫೇಸ್ಗೆ. ಸೊ ಇವತ್ತು ನಾನು ಯಾವ್ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ನನ್ನ ಫೇಸ್ಗೆ ಅಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಹಾಗೆ ಲಾಸ್ಟ್ ವಿಡಿಯೋಗೆ ತುಂಬ ಜನ ಕಮೆಂಟ್ ಮಾಡಿದಾರ. ಸೊ ಕಮೆಂಟ್ ಸೆಷನಲ್ಲಿ ಆ ಕಮೆಂಟ್ಸ್ನ ಓದ್ತೀನಿ. ಆ್ಯಂಡ್ ಬನ್ನಿ ಇವಾಗ ನನ್ನ ಬ್ಯಾಗಲ್ಲಿ ಏನೇನು ಇಟ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಓಕೆ, ಸೊ ಬಾಡಿಯಿಂದನೇ ಬಂದ್ಬಿಡೋಣ. ಸೊ ನನ್ನ ಬಾಡಿ ಲೋಷನ್ನ ಯಾವ ಬಾಡಿ ಲೋಷನ್ ಯೂಸ್ ಮಾಡ್ತೀನಿ. ಸೊ ನಾನು 2 ರೀತಿ ಬಾಡಿ ಲೋಷನ್ ಯೂಸ್ ಮಾಡ್ತೀನಿ. ಒಂದು ಈ ಪ್ಯಾರಾಶೂಟ್ ಅವ್ರದ್ದು ಬಾಡಿ ಲೋಷನ್ನು, ಇದು ಆಲೋವೆರಾ ಯೂಸ್ ಮಾಡಿ, ಆಲೋವೆರಾ ಕೊಕೊನೆಟ್ ಕಾಂಬಿನೇಷನ್ದು. ಸೊ ಇದು ತುಂಬ ಚೆನ್ನಾಗಿದೆ, ನನ್ನ ಬಾಡಿಗೆ ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಈ ಏನಂತಾರೆ ಇದು ಬಾಡಿ ಲೋಷನ್ನು. ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀನಿ. ಅದು ಬಿಟ್ಟರೆ ಎಲ್ಲಾದರೂ ನಾನು ಔಟ್ ಆಫ್ ಸ್ಟೇಷನ್ ಹೋದಾಗ, ಅಂದರೆ ಇದು ಇಲ್ಲಿ ನಾರ್ಮಲಾಗಿ ಮನೇಲಿದ್ದಾಗ ಯೂಸ್ ಮಾಡೋಂಥ ಪ್ರಾಡಕ್ಟ್ ಇದು. ಬಟ್ ನಾನು ಎಲ್ಲಾದರೂ ಆಚೆ ಹೋಗ್ತೀನಿ ಅಂತಂದಾಗ ವಿಲ್ವಾ ಅವ್ರದ್ದು ಮಿಲ್ಕ್ ಬಾಡಿ ಲೋಷನ್ನ ನಾನು ಯೂಸ್ ಮಾಡ್ತೀನಿ. ಸೊ ಇವೆರಡು ಬಾಡಿ ಲೋಷನ್ ನಾನು ಯೂಸ್ ಮಾಡ್ತೀನಿ. ಓಕೆ, ರೆಗ್ಯುಲರಾಗಿ ಯೂಸ್ ಮಾಡೋದು ಇವೆರಡು ಬಾಡಿ ಲೋಷನ್ನು. ಆ್ಯಂಡ್ ಸೊ ಇದು ನೀವು ನೋಡ್ಬೋದು, ಅಂಡರ್ ಆರ್ಮ್ಗೆ ನಾನು ಅಂಡರ್ ಆರ್ಮ್ ಸ್ಮೆಲ್ ಬರಬಾರ್ದು ಅಂತ ಅಂದರೆ, ಆಮೇಲೆ ಡಾರ್ಕ್ನೆಸ್ ಹೋಗಲಿ ಅಂತೇಳಿ ನಾನು ಯೂಸ್ ಮಾಡೋದು ಬಾಡಿ ವೈಸ್ ಅವರ ಈ ಅಂಡರ್ ಆರ್ಮ್ ರೋಲು. ಸೊ ಇದನ್ನ ನಾನು ಯೂಸ್ ಮಾಡೋದು. ಇದು ತುಂಬಾ ಚೆನ್ನಾಗಿದೆ, ತುಂಬ ಬೇಗ ರಿಸಲ್ಟ್ ಸಿಗುತ್ತೆ. ಸೊ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ. ನನಗೆ ತುಂಬಾ ಇಷ್ಟ ಈ ಪ್ರಾಡಕ್ಟು. ಇವನ್ ಇಟ್ ಸ್ಮೆಲ್ಸ್ ಗುಡ್, ಹಾಗೆ ಡಾರ್ಕ್ನೆಸ್ ಕೂಡ ಕಮ್ಮಿ ಆಗ್ತಾ ಇದೆ. ಆ್ಯಂಡ್ ನನ್ನ ಒಂದು ಆಫ್ಟರ್ ಏರ್ ವಾಶ್ ಕೂದಲು ನಾನು ಯಾವ ಏರ್ ಸಿರಮ್ನ ಹಾಕ್ತೀನಿ ಅಂತ ಅಂದರೆ, ಇದು ರಿಪೇರ್ ರೆಸ್ಕ್ಯೂ ಬಾರ್ನ್ ಕ್ಯೂರ್ ಅವ್ರದ ಈ ಸಿರಮ್ನ ನಾನು ಯೂಸ್ ಮಾಡ್ತೀನಿ ನನ್ನ ಕೂದಲಿಗೆ. ಇದು ಬಿಟ್ಟರೆ ಲಾರಿಯಲ್ ಯೂಸ್ ಮಾಡ್ತೀನಿ. ಇವಾಗ ಅದು ಖಾಲಿ ಆಗಿದೆ. ಸೊ ಇವಾಗ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದನ್ನು ಅಷ್ಟೇ, ಕೂದಲು ತುಂಬಾ ಫ್ರಿಝಿ ಡ್ರೈ ಆಗಿರುತ್ತಲ್ಲ, ಸೊ ಅವ್ರಿಗೆ ಇದು ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ನನಗೆ ತುಂಬಾ ಇಷ್ಟ. ಸೊ ನಾನು ಯೂಶ್ವಲಿ ನಮ್ಮ ಏರ್ಸ್ಗೆ ಹೀಟ್ ಅಂದರೆ ಜಾಸ್ತಿ ಸ್ಟ್ರೈಟ್ನಿಂಗು, ಕರ್ಲಿಂಗ್ ಇವೆಲ್ಲ ಮಾಡ್ಕೋತಾ ಇರ್ತೀನಲ್ಲ. ಸೊ ನಾನು ಅದೆಲ್ಲ ಮಾಡಬೇಕು ಅಂತಂದಾಗ ಸ್ಟಾರ್ಟಿಂಗ್ ನಾನು ಇದನ್ನು ಅಪ್ಲೈ ಮಾಡಿ ಯೂಸ್ ಮಾಡೋದ್ರಿಂದ ಕೂದಲು ಬೇಗ ಡ್ಯಾಮೇಜ್ ಆಗಲ್ಲ. ಸೊ ಈ ಪ್ರಾಡಕ್ಟ್ನ ಯೂಸ್ ಮಾಡ್ತೀನಿ ಗೈಸ್. ಸೊ ಕಮಿಂಗ್ ಟು ಮೈ ಬ್ಯಾಗ್, ನನ್ನ ಬ್ಯಾಗಲ್ಲಿ ಏನೇನಿದೆ, ಯಾವ್ಯಾವ ಮೇಕಪ್ ಪ್ರಾಡಕ್ಟ್ ಇದೆ ಅಂತ ತೋರಿಸ್ತೀನಿ. ಸೊ ನಾನು ತುಂಬ ವರ್ಷಗಳಿಂದ ನಾನು ಯೂಸ್ ಮಾಡೋದು ಒಂದೇ ಮಾಯಿಶ್ಚರೈಸರ್ ಅಂದರೆ ನ್ಯೂಟ್ರಿಡಮ್ ಅವರ ಮಾಯಿಶ್ಚರೈಸಿಂಗ್ ಲೋಷನ್. ಸೊ ಇದು ನನಗೆ ಕೊಲಾಬ್ ಬಂದಿದೆ ಆ್ಯಕ್ಚುಲಿ. ಸೊ ನಾನು ಒಂದ್ಸಲ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನನ್ನ ಫೇಸಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗೋಯಿತು. ಸೊ ಅದಾದಮೇಲೆ ಆಲ್ರೆಡಿ ಪೂರ್ತಿ ಖಾಲಿಯಾಗಿ ಇದು ಸೆಕೆಂಡ್ನೇದು, ಅದು ಆಲ್ಮೋಸ್ಟ್ ಅದು ಕೂಡ ಇಷ್ಟು ಖಾಲಿ ಆಗಿದೆ. ಸೊ ತುಂಬ ಚೆನ್ನಾಗಿದೆ, ನನ್ನ ಫೇಸಿಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಅದಕ್ಕೆ ನ್ಯೂಟ್ರಿಡರ್ಮ್ ಅವರ ಈ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತೀನಿ. ಇದು ನನ್ನ ಫೇವ್ರೆಟ್ ಮಾಯಿಶ್ಚರೈಸರ್. ಆ್ಯಂಡ್ ಸನ್ಸ್ಕ್ರೀನ್ ಅಂತ ಬಂದರೆ ನಾನು ಇದನ್ನೇ ಯೂಸ್ ಮಾಡೋದು, ಲ್ಯಾಕ್ಮಿ ಸನ್ ಎಕ್ಸ್ಪರ್ಟ್ ಇದನ್ನ ಯೂಸ್ ಮಾಡ್ತೀನಿ. ಇದು SPF 30++. ಬಟ್ ನನ್ನ ಫೇಸ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗಿಬಿಟ್ಟಿದೆ. ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀನೋ ಅನ್ನೋದು ನನಗೆ ಗೊತ್ತಿಲ್ಲ. ಬಿಕಾಸ್ ಇದು ಆಲ್ರೆಡಿ ಇದು ಕೂಡ ಸೆಕೆಂಡ್ ಡಬ್ಬ. ಆ್ಯಂಡ್ ಈಗ ಇದು ಕಲರ್ ಚೇಂಜ್ ಆಗಿದೆ. ಇವಾಗ ಹೊಸ್ದಾಗಿ ಬಂದಿರೋದು ಸ್ವಲ್ಪ ಗೋಲ್ಡನ್ ಆ್ಯಂಡ್ ಯೆಲ್ಲೋ ಕಾಂಬಿನೇಷನ್, ಲೈಟ್ ಯೆಲ್ಲೋ ಕಾಂಬಿನೇಷನಲ್ಲಿದೆ. ಅದು ಹೊಸದು, ಇವಾಗ ಲ್ಯಾಕ್ಮಿ ಅವ್ರದ್ದೇ ಹೊಸ್ದಾಗಿ ಬಿಟ್ಟಿರೋದು. ಬಟ್ ಇದನ್ನು ನಾನು ಅವಾಗಿಂದನೇ ಯೂಸ್ ಮಾಡ್ತಿದ್ದೀನಿ, ಇದನ್ನೇ ಯೂಸ್ ಮಾಡೋದು ಗೈಸ್.
ನನ್ನ ಒಂದು ಮಾಯ್ಶ್ಚರೈಸರ್. ಸೊ ನೋಡಿ, ಇದರಲ್ಲಿ ಎಲ್ಲಾದರೂ ಆಚೆ ಹೋದಾಗ ಇದರಲ್ಲೇ ಸ್ವಲ್ಪ ಚಿಕ್ಕದು, ಇದು 30++ ಇದೆ, ಬಟ್ ಇದು 50+ ಇದೆ. ಸೊ ಆಚೆ ಹೋದಾಗ ಇದು ಪಾಕೆಟ್ ಫ್ರೆಂಡ್ಲಿ ಅಂತೇಳಿ ಇದೊಂದು ತೊಗೊಂಡಿದ್ದೀನಿ, ಆಚೆ ಹೋದಾಗ ಯೂಸ್ ಮಾಡ್ತೀನಿ ಅಷ್ಟೇ. ಸೊ ಇದನ್ನೇ ನಾನು ಯೂಸ್ ಮಾಡೋದು. ಆ್ಯಂಡ್ ಇನ್ನೊಂದು ಲ್ಯಾಕ್ಮಿ ಅವರ ಸನ್ ಎಕ್ಸ್ಪರ್ಟ್. ಸೊ ಇದು ಬಂದ್ಬಿಟ್ಟು ಟಿಂಟೆಡ್ ಸನ್ಸ್ಕ್ರೀನು. ಸೊ ನಾನು ಎಲ್ಲಾದರೂ ಔಟ್ ಆಫ್ ಸ್ಟೇಷನ್ ಹೋದಾಗ ತುಂಬಾ ಹೆವಿ ಬಿಸಿಲಿರುತ್ತೆ ನೋಡಿ, ಅಂಥ ಟೈಮಲ್ಲಿ ಟಿಂಟೆಡ್ ಸನ್ಸ್ಕ್ರೀನ್ ಹಾಕೊಳ್ಳೋದ್ರಿಂದ ನಾವು ಬೇರೆ ಹಾಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಅಂದರೆ ಲೈಕ್ ಫೌಂಡೇಶನ್ ಅವೆಲ್ಲ ಹಾಕೊಳ್ಳೋ ಅವಶ್ಯಕತೆನೇ ಇರಲ್ಲ. ಸೊ ನೋಡಿ, ಇದು ಕಲರ್ ಬಂದ್ಬಿಟ್ಟು ಅಂದರೆ ಫೌಂಡೇಶನ್ ಬೇಸ್ ಇರುತ್ತೆ. ಸೊ ನೋಡ್ತಾ ಇರ್ಬೋದು ನೀವು. ಸೊ ನೋಡಿ, ಅಯ್ಯಯ್ಯೋ ಹಾಂ. ಸೊ ನೋಡಿ, ಇದು ಫೌಂಡೇಶನ್ ಬೇಸ್ ಇದೆ. ಸೊ ಇದರಿಂದ ನಾವು ಇದನ್ನ ನೋಡಿ, ಇದು ಒಂಥರ ಫೌಂಡೇಶನ್ ಲುಕ್ಕೇ ಕೊಡುತ್ತೆ. ಸೊ ಇದೊಂದು ಹಾಕೊಂಡ್ಬಿಟ್ರೆ ಸಾಕು, ಮಾಯ್ಶ್ಚರೈಸರ್ ಹಾಕೊಂಡು ಸನ್ಸ್ಕ್ರೀನ್ ಹಾಕೊಂಡ್ಬಿಟ್ರೆ ಸಾಕು. ಸೊ ತುಂಬ ಚೆನ್ನಾಗಿರುತ್ತೆ. ನಾವು ಯಾವ ಫೌಂಡೇಶನ್ ಹಾಕೊಳ್ಳೋದು ಬೇಡ, ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು ಬೇಡ. ಆ್ಯಂಡ್ ಸ್ಮೆಲ್ ಆಲ್ಸೋ ಸಕ್ಕತ್ತಾಗಿದೆ ಗೈಸ್. ಸೊ ನೀವು ಕೂಡ ಇದನ್ನು ನಾನು ರೆಕಮೆಂಡ್ ಮಾಡ್ತೀನಿ. ಇನ್ ಕೇಸ್ ಯಾರಿಗೆಲ್ಲ ಫೌಂಡೇಶನ್ ಇಷ್ಟ ಆಗಲ್ಲ, ಬರೀ ನಾನು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ನೀವು ಮಾತ್ರ ಯೂಸ್ ಮಾಡ್ತೀನಿ ಅಂತ ಅನ್ನೋರು ಇರ್ತೀರಲ್ಲ, ಸೊ ಅವಾಗ ನೀವು ಟಿಂಟೆಡ್ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ. ನಿಮ್ಮ ಫೇಸ್ಗೆ ಒಂದು ಫೌಂಡೇಶನ್ ಲುಕ್ಕು ಕೂಡ ಕೊಡುತ್ತೆ, ಆ್ಯಂಡ್ ನೀವು ಮೇಕಪ್ ಮಾಡ್ಕೊಂಡಿದ್ದೀವಿ ಅನ್ನೋ ಒಂದು ಫೀಲ್ ಕೂಡ ಇರೋದಿಲ್ಲ. ಸೊ ಇದು ನನ್ನ ಒಂದು ಒನ್ ಆಫ್ ಮೈ ಫೇವ್ರೇಟ್. ಅದು ಬಂದ್ಬಿಟ್ರೆ ಫೇಸಸ್ ಕನ್ನಡ ಅವ್ರದ್ದು ಟಿಂಟೆಡ್ ಮಾಯ್ಶ್ಚರೈಸರ್ ಇದು ಕೂಡ. ಸೊ ಅದೇ ಹೇಳಿದ್ನಲ್ಲ, ನಾನು ಇನ್ ಕೇಸ್ ಎಲ್ಲಾದರೂ ಆಚೆ ಹೋದಾಗ, ಈಗ ನಾರ್ಮಲಾಗಿ ಮನೇಲಿದ್ದಾಗ ನಾನು ಬರೀ ಯೂಸ್ ಮಾಡೋದೇ ಎಂತ ಮಾಯ್ಶ್ಚರೈಸರು ಸನ್ಸ್ಕ್ರೀನ್ ಇವೆರಡೇ ಇದು ಯೂಸ್ ಮಾಡೋದು. ಇನ್ ಕೇಸ್ ನಾನು ಎಲ್ಲಾದರೂ ಆಚೆ ಹೋಗ್ತೀನಿ, ಫೌಂಡೇಶನ್ ಹಾಕೊಳ್ಳೋದು, ಫೌಂಡೇಶನ್ ಅಷ್ಟಾಗಿ ನಂಗೆ ಇಷ್ಟ ಆಗಲ್ಲ. ರೇರ್ ಕೇಸಲ್ಲಿ ನಾನು ಫೌಂಡೇಶನ್ ಹಾಕೊಳ್ಳೋದು, ತುಂಬ ಅಂದರೆ ತುಂಬ ರೇರ್ ಕೇಸಲ್ಲಿ ನಾನು ಫೌಂಡೇಶನ್ ಹಾಕೊಳ್ಳೋದು. ಸೊ ಆ ಥರ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಟಿಂಟೆಡ್ ಮಾಯ್ಶ್ಚರೈಸರ್ ಆ್ಯಂಡ್ ಟಿಂಟೆಡ್ ಸನ್ಸ್ಕ್ರೀನ್ನ ಯೂಸ್ ಮಾಡ್ತೀನಿ. ಸೊ ಎರಡು ಕೂಡ ಫೌಂಡೇಶನ್ ಬೇಸ್ ಇರೋದ್ರಿಂದ ನನ್ನ ಫೇಸ್ಗೆ ಫೌಂಡೇಶನ್ ಹಾಕ್ದಂಗೆ ಫೀಲ್ ಆಗುತ್ತೆ. ಸೊ ನಾನು ಆದಷ್ಟು ಫೌಂಡೇಶನ್ನ ಅವಾಯ್ಡ್ ಮಾಡ್ತೀನಿ ಎಲ್ಲೇ ಆಚೆ ಹೋದಾಗಲೂ. ಏನಾದರೂ ಒಕೇಶ್ನಲಿ ಯಾವುದಾದ್ರೂ ಒಂದು ಮದುವೆ ಗ್ರ್ಯಾಂಡಾಗಿ ಹೋಗಬೇಕು ಅಂದಾಗ ಮಾತ್ರ ನಾನು ಸ್ವಲ್ಪ ಗ್ರ್ಯಾಂಡಾಗಿ ಮೇಕಪ್ ಮಾಡ್ಕೊಳ್ಳೋದು, ಇಲ್ಲಾಂದರೆ ನಾನು ನಾರ್ಮಲಾಗಿ ಇಂಥವನ್ನೇ ಯೂಸ್ ಮಾಡೋದು. ಆ್ಯಂಡ್ ಫೇಸಸ್ ಕನ್ನಡ ಅವ್ರದ್ದೇ ಸ್ಟಾಪ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಸೊ ಇದೇನಂತ ಅಂದರೆ, ನೀವು ಏನಂತೀರಿ, ಈ ಮಾಯ್ಶ್ಚರೈಸರು ಸನ್ಸ್ಕ್ರೀನು ಇವೆಲ್ಲ ಯೂಸ್ ಮಾಡಿದ್ಮೇಲೆ ಇದನ್ನ ಯೂಸ್ ಮಾಡೋದ್ರಿಂದ, ಸ್ಟಾಪ್ ಕ್ರೀಮ್ನ ಯೂಸ್ ಮಾಡೋದ್ರಿಂದ ಇದು ನಿಮಗೆ ಇಲ್ಯುಮಿನೇಟಿಂಗ್ ಲುಕ್ ಕೊಡುತ್ತೆ, ಅಂದರೆ ಲೈಕ್ ಶೈನಿಂಗ್ ಲುಕ್ ಕೊಡುತ್ತೆ. ಸೊ ಇದನ್ನ ಹಚ್ಕೊಳ್ಳೋದ್ರಿಂದ ಇದು ಫುಲ್ ನಿಮ್ಮ ಫೇಸ್ ಎಲ್ಲ ಸ್ವಲ್ಪ ಶೈನ್ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಅದು ಬಂದರೆ ನನ್ನ ಹತ್ರ ಇರೋ ಫೌಂಡೇಶನ್ ಅಂತ ಬಂದರೆ ಇದು ಫೇಸಸ್ ಕನ್ನಡ ಅವ್ರದ್ದು 3-in-1 ಫೌಂಡೇಶನ್ ಇದೆ. ಸೊ ನೋಡಿ, ನಾನು ಖಾಲಿ ಕೂಡ ಮಾಡಿಲ್ಲ, ಅಷ್ಟು ಹೆಂಗಿದೆಯೋ ಹಂಗೆ ಇದೆ ಗೈಸ್. ಸೊ ಇದೊಂದು ಫೌಂಡೇಶನ್ ಇದೆ. ಅದು ಬಿಟ್ಟರೆ ಇದು ಇನ್ಸೈಟ್ ಅವ್ರದ್ದು ಫುಲ್ಲಿ ಪ್ರೊಫೆಷ್ನಲ್ ಫುಲ್ ಕವರ್ ಸಾಫ್ಟ್ ಫೋಕಸ್ ಫೌಂಡೇಶನ್. ಸೊ ಇದನ್ನ ನಾನು ನಾರ್ಮಲ್ ಯಾವುದು ಶಾಪ್ ಹೋದಾಗ ತೊಗೊಂಡಿದ್ದು. ಇದು ನಾನು ಹಚ್ಕೊಂಡು ನೋಡಿದೆ, ನನ್ನ ಫೇಸಿಗೆ ತುಂಬ ಚೆನ್ನಾಗಿ ಬೇಸ್ನ ಕೊಡ್ತು ಈ ಫೌಂಡೇಶನು. ಆ್ಯಂಡ್ ನನ್ನ ಫೇಸ್ಗೆ ಕರೆಕ್ಟಾಗಿ, ನನಗೆ ಯೂಶ್ವಲಿ ಫೌಂಡೇಶನ್ ಸೆಲೆಕ್ಟ್ ಮಾಡೋಕ್ಕೆ ಬರಲ್ಲ, ಇದನ್ನು ನಾನು ಒಂದು ಸ್ವಲ್ಪ ಹಚ್ಕೊಂಡು ನೋಡಿದಾಗ ನನ್ನ ಫೇಸ್ಗೆ ಕ್ಲೀನಾಗಿ ಲೈಕ್ ನನ್ನ ಫೇಸ್ ಟೆಕ್ಸ್ಚರೇ ಇತ್ತು. ಇದು ನನ್ನ ಫೇಸ್ಗೆ ಕರೆಕ್ಟಾಗಿ ಸೂಟ್ ಆಗ್ತಾ ಇತ್ತು. ಸೊ ಅದಕ್ಕೆ ಇದೊಂದು ತೊಗೊಂಡೆ. ಅಂದರೆ ನಾನು ಯೂಸ್ ಮಾಡೋ ಫೌಂಡೇಶನಲ್ಲಿ ಇದು ಬಿಟ್ಟರೆ ಫೇಸಸ್ ಕನ್ನಡ, ಇನ್ನೊಂದು ಲ್ಯಾಕ್ಮಿದಿದೆ, ಬಟ್ ಏನೋ ಮಿಸ್ ಆಗಿದೆ ಅನಿಸುತ್ತೆ ಗೈಸ್. ಅದೇ ನಾನು ಲ್ಯಾಕ್ಮಿದು ಅಷ್ಟಾಗಿ ಹಚ್ಕೊಳ್ಳಲ್ಲ, ಅದಕ್ಕೆ ಸ್ವಲ್ಪ ನಾನೇನಂದರೆ ಫೇರ್ ಫೌಂಡೇಶನ್ ತೊಗೊಂಡಿದ್ದೀನಿ. ನನಗೆ ನನ್ನ ಲುಕ್ಗಿಂತ ಸ್ವಲ್ಪ ಫೇರ್ ಲುಕ್ ತೊಗೊಂಡಿದ್ದೀನಿ. ಸೊ ಅದರಿಂದ ಅದು ನನ್ನ ಫೇಸ್ಗೆ ಅಷ್ಟು ಸೂಟ್ ಆಗ್ತಿಲ್ಲ, ಅದನ್ನು ಅಷ್ಟಾಗಿ ಯೂಸ್ ಮಾಡಲ್ಲ. ಬಿಕಾಸ್ ನಾನು ಅದನ್ನು ಯೂಸ್ ಮಾಡೋದು ಹೆಂಗಾಗ್ಬಿಡುತ್ತೆ ಅಂದರೆ, ನನ್ನ ಫೇಸೇ ಒಂದು ಕಲರ್ ಇರುತ್ತೆ, ನನ್ನ ಕತ್ತು ಕೈಯೇ ಒಂದು ಕಲರ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಿದ್ರೆ ಇವೆರಡು ನನ್ನ ಫೇಸಿಗೆ ಸಕ್ಕತ್ತಾಗಿ ಸೂಟ್ ಆಗುತ್ತೆ. ಸೊ ನೀವು ನೋಡ್ಬೋದು ಕಲರ್ ಕೂಡ. ಸೊ ಇದು ನಾರ್ಮಲ್ ಬೇಸ್ ಕಲರೇ ಇದೆ, ಆ್ಯಂಡ್ ಇದು ಕೂಡ ನಾರ್ಮಲ್ ಬೇಸ್ ಕಲರೇ ಇದೆ. ಸೊ ಈ ಫೌಂಡೇಶನ್ನ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಅದು ಬಿಟ್ಟರೆ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡೋದು ಲ್ಯಾಕ್ಮಿ ಅವರ ರೋಸ್ ಪೌಡರ್. ಸೊ ನಾನು ನಾರ್ಮಲಾಗಿ ಯಾವಾಗಲೂ ಯೂಸ್ ಮಾಡೋದೇ ಇದು, ಈ ಲೂಸ್ ಪೌಡರ್ನೇ ಯೂಸ್ ಮಾಡೋದು. ಅದು ಬಿಟ್ಟರೆ ಫೇಸಸ್ ಕನ್ನಡ ಅವರ ಈ ಕಾಂಪ್ಯಾಕ್ಟ್ ಪೌಡರ್ ಯೂಸ್ ಮಾಡ್ತೀನಿ. ಸೊ ಇವೆರಡೇ ಗೈಸ್ ನಾನು ಯೂಸ್ ಮಾಡೋದು. ತುಂಬ ಯೂಸ್ ಮಾಡೋದು ಯಾವಾಗಲೂ ಇದೇನೆ ನಾನು. ಇದನ್ನು ಬಿಟ್ಟರೆ ಇದನ್ನ ಯಾವಾಗಾದರೂ ಯೂಸ್ ಮಾಡ್ತೀವಿ. ಇದು ಪಾಕೆಟ್ ಫ್ರೆಂಡ್ಲಿ ಇದೆ, ಎಲ್ಲಾದರೂ ಸಡನ್ನಾಗಿ ಆಚೆ ಹೋಗ್ತೀವಿ ಅಂದಾಗ ಚೆನ್ನಾಗಿರುತ್ತೆ. ಆ್ಯಂಡ್ ಇದು ಕೂಡ ನನ್ನ ಫೇಸ್ಗೆ ಸೂಟ್ ಆಗುವಂಥದ್ದೇ ಇದನ್ನು ತೊಗೊಂಡಿರೋದು. ಆ್ಯಂಡ್ ಲ್ಯಾಕ್ಮಿ ಅವ್ರದ್ದು ರೋಸ್ ಪೌಡರ್ ಬಂದ್ಬಿಟ್ಟು ಗೊತ್ತಲ್ಲ, ಕಲರ್ ಫೌಂಡೇಶನ್ ಕಲರೇ ಬರುತ್ತೆ.
ಇಷ್ಟೇ ಗೈಸ್, ಇದು ತೊಗೊಂಡು ಎಷ್ಟು ಆಲ್ಮೋಸ್ಟ್ ತುಂಬ ವರ್ಷ ಆಯಿತು. ಸೊ ವಾರ್ಮ್ ಪಿಂಕ್ ಅಂತ ಇದೆ. ಸೊ ನೀವು ತೊಗೊಳಂಗಿಲ್ಲ ತೊಗೊಳ್ಳಿ, ಫೇಸಿಗೆ ಸೂಪರಾಗಿ ಕಾಣುತ್ತೆ, ಒಂಥರ ಫೌಂಡೇಶನ್ ಲುಕ್ ಕಾಣಿಸುತ್ತೆ. ಓಕೆ, ಮೇಕಪ್ ಮಾಡ್ಕೊಂಡಿದ್ದಾರಪ್ಪ ಇವರು ಅನ್ನೋ ಥರ ಫೀಲ್ ಆಗುತ್ತೆ. ಆ್ಯಂಡ್ ನಾನು ಯೂಸ್ ಮಾಡೋ ಪ್ರೈಮರ್ ಬಂದು ಬ್ಲೂ ಹೆವೆನ್ ಅವ್ರದ್ದು ಪ್ರೈಮರ್. ನಮ್ಮ ಪ್ರೈಮರ್ ಅಂತ ಹೇಳಿದ್ನಲ್ಲ, ನಾನು ಜಾಸ್ತಿ ಮೇಕಪ್ಪೇ ಮಾಡ್ಕೊಳ್ಳೋದ್ರಿಂದ ಪ್ರೈಮರ್ ನಾನು ಜಾಸ್ತಿ ಯೂಸ್ ಮಾಡಲ್ಲ. ಸೊ ಮೇಕಪ್ ಮಾಡ್ಕೊಂಡಾಗ ನಾನು ಯೂಸ್ ಮಾಡೋ ಪ್ರೈಮರ್ ಬಂದ್ಬಿಟ್ಟು ಇದು ಅಷ್ಟೇ ಗೈಸ್. ಫೌಂಡೇಶನ್ ಹಾಕೊಳ್ಳೋಕ್ಕೆ ಇದನ್ನು ಯೂಸ್ ಮಾಡ್ಕೊತೀನಿ. ಆ್ಯಂಡ್ ನಾನು ಬಂದ್ಬಿಟ್ಟು ಮೇಕಪ್ ಫಿಕ್ಸರ್ ಆಗಿ ಫೇಸಸ್ ಕೆನಡಾ ಅವ್ರದ್ದೇ ಮೇಕಪ್ ಫಿಕ್ಸರ್ ತೊಗೊಂಡಿದ್ದೀನಿ. ಸೊ ಇದನ್ನೇ ನಾನು ಯೂಸ್ ಮಾಡೋದು, ಇದು ಕ್ಯಾರಿ ಮಾಡೋಕ್ಕೆ. ಸೊ ಮನೇಲಿದ್ದಾಗ ಮೇಕಪ್ ಫಿಕ್ಸರ್ ಇದ್ರದ್ದೇ ದೊಡ್ಡ ಸೈಜ್ ಇದೆ. ಸೊ ಅದು ಕೊಲಾಬ್ ಮಾಡಿದ್ದೆ. ಸೊ ಅದು ಹಂಗೇ ಇದೆ ಗೈಸ್, ಅದನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದನ್ನು ಯೂಸ್ ಮಾಡ್ತಿದ್ವಿ. ಆ್ಯಂಡ್ ನಂದು ಎಂತ ಹೇಳೋದು, ಐ ಶ್ಯಾಡೋ ಬಂದಾಗ ಹುಡಾ ಬ್ಯೂಟಿದು ರೋಸ್ ಗೋಲ್ಡ್ ಪ್ಯಾಲೆಟ್. ಸೊ ಇದನ್ನು ಯೂಸ್ ಮಾಡ್ತೀನಿ. ಸೊ ನಾನು ಅಷ್ಟಾಗಿ ನಾನು ಐ ಮೇಕಪ್ ಮಾಡ್ಕೊಳ್ಳಲ್ಲ. ಸೊ ಮಾಡ್ಕೊಳ್ಳೋದ್ರಲ್ಲಿ ಇದು ಸಿಂಪಲ್ ಆಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ರಿಚ್ ಲುಕ್ ಕೊಡುತ್ತೆ, ತುಂಬ ಚೆನ್ನಾಗೂ ಇದೆ. ಸಿಂಪಲ್ ಮೇಕಪ್ಗೆ ಎಷ್ಟು ಬೇಕೋ ಅಷ್ಟು ಇದೆ ಅಷ್ಟೇ. ನನಗೆ ಈ ಡಾರ್ಕ್ ಶೇಡ್ಸ್ ಎಲ್ಲ ಅಷ್ಟು ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಇದೆಲ್ಲ ಸ್ವಲ್ಪ ಲೈಟ್ ಶೇಡ್ಸೇ ಇದೆ. ಸೊ ಬೇಸಾಗಿ ನಾನು ಇದರಲ್ಲಿ ಒಂದು 4 ಕಲರ್ಸ್ನ ಯೂಸ್ ಮಾಡ್ತೀನಿ. 4-5 ಕಲರ್ಸ್ ಇದೆ, 4-5 ಕಲರ್ಸ್ ಯೂಸ್ ಮಾಡ್ತೀನಿ. ಆ್ಯಂಡ್ ಶೈನಿಂಗ್ಗೆಲ್ಲ ಇದು ಯೂಸ್ ಮಾಡ್ತೀನಿ. ನಾನು ಜಾಸ್ತಿ ಯೂಸ್ ಮಾಡೋದಂದ್ರೆ ಈ ಕಲರು ಬಿಟ್ಟರೆ ಸ್ವಲ್ಪ ಗೋಲ್ಡನು ಆ್ಯಂಡ್ ಇದು ಒಂದು 4-5 ಟಚ್ಚೇ ಮಾಡಿಲ್ಲ ನಾನು. ಸೊ ಇದನ್ನು ಯೂಸ್ ಮಾಡ್ತೀನಿ ಗೈಸ್. ಅದು ಬಂದ್ಬಿಟ್ರೆ ನೋಡಿ, ನನ್ನ ಮಗಳು ಹೊಡೆದಾಕಿದ್ಲು ಅಂತ ಹೇಳಿದ್ನಲ್ಲ, ಹೊಡೆದಾಕಿದ್ದು. ಸೊ ಇದು ಬಂದ್ಬಿಟ್ಟು ಸ್ವಿಸ್ ಬ್ಯೂಟಿದು. ಇದರಲ್ಲಿ ಕಾಂಟೋರು, ಬ್ಲಷರು ಹಾಗೆ ಹೈಲೈಟರ್ ಇದೆ. ಸೊ ಇದನ್ನೇ ನಾನು ಯೂಸ್ ಮಾಡೋದು. ಇದೊಂದೇ ಅವಾಗಿಂದಾನೆ ಇದೊಂದೇ ಯೂಸ್ ಮಾಡ್ತಾ ಇರೋದು. ಇದು ಲಾಸ್ಟ್ ಒಂದು ಇತ್ತು ನನ್ನ ಹತ್ರ, ಅದನ್ನು ಹಿಂಗೆ ಹೊಡೆದಾಕ್ಬಿಟ್ಲು ಅಂತೇಳಿ ಅದನ್ನ ನಾನು ಪಿಂಕಿ ಕೊಟ್ಟೆ ಅನ್ಸುತ್ತೆ. ಇವಾಗ ಇದನ್ನು ಹೊಡೆದಾಕೊಳ್ಳೆ, ಬಟ್ ಆದರೂ ಯೂಸ್ ಮಾಡ್ತಿದ್ದೀನಿ, ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತೇಳಿ. ಇಲ್ಲೊಂದಿಷ್ಟು ಐಟಮ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಸೊ ಇದೇನಪ್ಪ ಅಂತಂದರೆ ನಾನು ಯೂಸ್ ಮಾಡೋ ಕನ್ಸೀಲರ್. ನಾನು ಯಾವ ಕನ್ಸೀಲರ್ ಯೂಸ್ ಮಾಡ್ತೀನಿ, ಲ್ಯಾಕ್ಮಿ 925 ಅವ್ರದ್ದು ಕನ್ಸೀಲರ್ನ ಯೂಸ್ ಮಾಡ್ತೀನಿ. ಸೊ ಇದು ನನ್ನ ಒಂದು ಫೇಸ್ಗೆ ಸೂಟ್ ಆಗುವಂತಹ ಕನ್ಸೀಲರು. ಇದು ಬಂದ್ಬಿಟ್ಟು ಸಿನಮೋನ್ 30 ಆ ಕನ್ಸಿಲರ್ ಯೂಸ್ ಮಾಡ್ತೀನಿ. ಸೊ ಐಲ್ಯಾಶಸ್ಗೋಸ್ಕರ ನಾನು ಇವೆರಡನ್ನ ಯೂಸ್ ಮಾಡ್ತೀನಿ. ಸೊ ನೀವು ನೋಡ್ಬೋದು, ಇದು ಚೆನ್ನಾಗಿದೆ. ಬಟ್ ಇದು ಯಾವ ಕಂಪ್ನಿದು ನನಗೆ ದೇವರೇ ಗೊತ್ತಿಲ್ಲ. ಆಲ್ಮೋಸ್ಟ್ ನೋಡಿ, ಅದು ಅದ್ರ ಮೇಲಿರೋ ಕಲರ್ ಎಲ್ಲ ಹೋಗ್ಬಿಟ್ಟಿದೆ. ತುಂಬ ಹಳೇದು, ಬಟ್ ಚೆನ್ನಾಗಿ ಕಾಣಿಸುತ್ತೆ ಅಂತ ತೊಗೊಂಡಿದ್ದೀನಿ. ಇದು ಶುಗರ್ದು ಪಾಕೆಟ್ ಫ್ರೆಂಡ್ಲಿ ಇದೆ ಇದು. ಸೊ ಎಲ್ಲಾದರೂ ಆಚೆ ಹೋದಾಗ ಈ ಥರ ಸಣ್ಣದು ತೊಗೊಂಡು ಹೋಗ್ತೀನಿ. ಇದನ್ನು ಅಷ್ಟೇ, ಹಿಂಗೆ ಎತ್ಕೊಂಡ್ರೆ ಚೆನ್ನಾಗಿ ಕೊಡುತ್ತೆ ಐಲ್ಯಾಶಸ್ಸು. ಸೊ ಇದನ್ನು ಯೂಸ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಕರೆಕ್ಟರು. ಸೊ ಕರೆಕ್ಟರ್ ನಾನು ಆರೆಂಜ್ ಕರೆಕ್ಟರು ಮತ್ತು ಒಂದು ಸ್ವಲ್ಪ ಲೈಟ್ ಶೇಡ್ ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡ್ತೀನಿ. ಇವೆರಡು ಕರೆಕ್ಟರ್ನ ಯೂಸ್ ಮಾಡ್ತೀನಿ. ಸೊ ಇದು ಬಂದ್ಬಿಟ್ಟು ಏನೋ ಎಲ್ಲಿಯೇ ಗರ್ಲು ಉಡಾ ಕಲರ್ ಅಂತೇನೋ ಇದೆ ಗೈಸ್. ಸೊ ಇದನ್ನ ಯೂಸ್ ಮಾಡ್ತೀನಿ ಕರೆಕ್ಟರ್ ಆಗಿ. ನಾನು ಅದೇ ಹೇಳಿದ್ನಲ್ಲ, ನಾನು ಇದನ್ನು ತುಂಬಾ ರೇರಲ್ಲಿ ಯೂಸ್ ಮಾಡೋದು, ಜಾಸ್ತಿ ಯೂಸ್ ಮಾಡಲ್ಲ. ಆ್ಯಂಡ್ ಇದೇನಪ್ಪ ಅಂತಂದರೆ ನೀವು ನೋಡ್ಬೋದು, ಏರ್ ಲೈನ್ ಅಂತೇಳಿ. ಸೊ ಇಲ್ಲೆಲ್ಲಿ ನಮಗೆ ಸ್ವಲ್ಪ ಅಂದರೆ ಕೂದಲಿಲ್ಲ, ಬಾಲ್ಡ್ ಫೀಲ್ ಆಗುತ್ತೆ ಅನ್ನೋ ಟೈಮಲ್ಲಿ ಇದನ್ನು ಎತ್ಕೊಂಡು ಒಂದು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡ್ಕೊಂಡು ಕ್ಲೀನಾಗಿ ಕೂಮ್ ಮಾಡ್ಕೊಳ್ಳೋದ್ರಿಂದ ಈ ಪಾರ್ಟಲ್ಲಿ ಬಾಲ್ಡ್ ಇರೋ ಪಾರ್ಟಲ್ಲಿ ಸ್ವಲ್ಪ ಕವರ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ತೊಗೊಂಡಿದ್ದೀನಿ. ಆ್ಯಂಡ್ ಅದು ಬಿಟ್ಟರೆ ಇದು ಸ್ಯಾನ್ಫಿ ಅವರ ಕ್ವಿಕ್ ಸ್ಲಿಕ್. ಸೊ ಇದೇನಂತಂದರೆ ನಿಮಗೆಲ್ಲ ನೋಡಿರ್ಬೋದು, ಈ ಆಲಿಯಾ ಭಟ್, ದೀಪಿಕಾ ಪಡುಕೋಣೆ ಅವ್ರದ್ದೆಲ್ಲ ಯೂಶ್ವಲಿ ಏರ್ಸ್ ಎಲ್ಲ ಫುಲ್ಲು ಹಿಂಗೆ ಎತ್ತಿ ಹಿಂಗೆ ಗಂಟು ಹಾಕಿರ್ತಾರೆ, ಫುಲ್ಲು ಒಂಥರ ಎಣ್ಣೆ ಹಾಕಿ ತಲೆ ಬಚ್ತಾನೆ, ಫುಲ್ಲು ಗ್ಲಾಸಿ ಇರುತ್ತಲ್ಲ. ಸೊ ಇದು ಅಷ್ಟೇ. ಸೊ ಇದನ್ನ ಹಿಂಗೆ ಪುಡಿ ಕೂದಲಿಂಗೆಲ್ಲ ಆಚೆ ಬರುತ್ತಲ್ಲ, ಅದೇನೋ ಬರಬಾರ್ದು ಅಂತೇಳಿ ಫುಲ್ ಹಿಂಗೆ ಪುಷ್ ಇದರಲ್ಲಿ ಬ್ರಷ್ ಮಾಡ್ಕೊಳ್ಳೋದ್ರಿಂದ ನೋಡಿ, ಇದರಲ್ಲಿ ಈ ಥರ ಇದರಲ್ಲಿ ಹಿಂಗೆ ಬ್ರಷ್ ಮಾಡ್ಕೊಳ್ಳೋದ್ರಿಂದ ಅದು ಫುಲ್ಲು ಕ್ಲೀನಾಗಿ ಅದು ಅಂಟ್ಕೊಂಡ್ಬಿಡುತ್ತೆ ಆ ಕೂದಲಿಗೆ. ಸೊ ಅದಕ್ಕೋಸ್ಕರ ಇದನ್ನು ಯೂಸ್ ಮಾಡ್ತೀನಿ. ಬಟ್ ಇದನ್ನು 2 ಸಲ ಯೂಸ್ ಮಾಡಿದ್ದೀನಿ ಅಷ್ಟೇ, ಜಾಸ್ತಿ ಯೂಸ್ ಮಾಡಿಲ್ಲ ಅಷ್ಟೇ ಗೈಸ್. ಇನ್ನೇನಿಲ್ಲ, ಇನ್ನೇನಂದರೆ ಬ್ರಷಸ್ ಇದೆ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನು ಈ ಸೈಡ್ ಇಲ್ಲಿಗೆ ಬಂದರೆ ಇನ್ನೇನು ಇಟ್ಟಿರ್ತೀನಿ ನನ್ನ ಬ್ಯಾಗಲ್ಲಿ ಅಂದರೆ, ಒಂದು ಸಣ್ಣದೊಂದು ಮಿರರ್ ಇಟ್ಟಿದ್ದೀನಿ ಆ್ಯಂಡ್ ಒಂದು ವೈಪ್ಸ್ ಇಟ್ಟಿದ್ದೀನಿ, ವೆಟ್ ವೈಪ್ಸ್ ಇಟ್ಟಿದ್ದೀನಿ. ಅದು ಬಿಟ್ಟರೆ ನಾನು ಸ್ವಿಸ್ ಬ್ಯೂಟಿದೇನೆ ಇದು ಎಂತ ಐಬ್ರೋ ಪ್ಯಾಲೆಟ್ಟು.
ಸೊ ಇದು ನನಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ನಾನು ಐಬ್ರೋ ಪ್ಯಾಲೆಟ್ನ ಯೂಸ್ ಮಾಡ್ತೀನಿ ಸ್ವಲ್ಪ ಡಾರ್ಕಾಗಿ ಕಾಣಲಿ ಅಂತೇಳಿ. ಸೊ ಇದು ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಯೂಸ್ ಮಾಡೋ ಐಲೈನರ್ ಬಂದ್ಬಿಟ್ಟು ಡ್ಯಾಸ್ಲರ್ ಇದೆ ಐಲೈನರು. ಇದು ನನಗೆ ಚಿಕ್ಕದಾಗಿದೆ, ಇಟ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಸೊ ನನಗೆ ತುಂಬ ಲಾಂಗ್ ಇದ್ದರೆ, ಡಿಸ್ಟೆನ್ಸ್ ಇದ್ದರೆ ಕ್ಲೀನಾಗಿ ಹಾಕೊಳಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ಈ ಚಿಕ್ಕದಾಗಿರೋದನ್ನ ಯೂಸ್ ಮಾಡಿದ್ದೀನಿ. ಆ್ಯಂಡ್ ಒಂದು ಹಿಮಾಲಯ ಲಿಪ್ ಬಾಮ್ ಇದೆ. ಅದು ಬಿಟ್ಟರೆ ನನಗೆ ಲಿಪ್ ಲೈನರ್ ಅಂದರೆ ತುಂಬ ಇಷ್ಟ ಆಗುತ್ತೆ. ಸೊ ಇದು ಎರಡು ರೀತಿ ಲಿಪ್ ಲೈನರ್ನ ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ಇದು ಪೌಡರ್ಗೆ ಬ್ರಷು, ಪೌಡರ್ ಆ್ಯಂಡ್ ಬ್ಲಷರ್ಗೆ ಬ್ರಷ್ ಇದೆರಡು ಏನದು ಐ ಶ್ಯಾಡೋಸ್ಗೆ ಬ್ರಷು, ಒಂದು ಕೂಂಬ್ ಇಟ್ಕೊಂಡಿದ್ದೀನಿ. ಅದು ಬಿಟ್ಟರೆ ಒಂದು ಕಾಜಲ್ ಇಟ್ಕೊಂಡಿದ್ದೀನಿ. ಇದು LITನವ್ರದ್ದು ಕಾಜಲ್ಲು. ಸೊ ಇಷ್ಟೇ ಗೈಸ್ ನನ್ನ ಬ್ಯಾಗಲ್ಲಿರುವಂತಹ ಒಂದು ಮೇಕಪ್ ಪ್ರಾಡಕ್ಟ್ಸ್. ನೋಡೋದ್ರಲ್ಲ, ಇಷ್ಟ ಆಯಿತಾ? ಸೊ ನಾನೇನು ಯಾರಿಗೂ ರೆಕಮೆಂಡ್ ಮಾಡಲ್ಲ, ಬಿಕಾಸ್ ನನಗೂ ಮೇಕಪ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಬಟ್ ನನ್ನ ಫೇಸ್ ಟೋನ್ಗೆ ನನಗೆ ಯಾವ್ದು ಚೆನ್ನಾಗಿ ಕಾಣುತ್ತೋ ಅದನ್ನು ನಾನು ನೋಡಿ ಯೂಶ್ವಲಿ ತೊಗೊತೀನಿ. ಸೊ ನನ್ನ ಫೇಸ್ ಟೋನ್ಗೆ ಅದು ಸೂಟ್ ಆಗಬೇಕು ಅಂತದನ್ನು ಮಾತ್ರ ನಾನು ತೊಗೊಳ್ಳೋದು. ಸೊ ಇದು ನನ್ನ ಫೇಸ್ ಟೋನ್ಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಅದನ್ನು ನೋಡಿ ಯೂಸ್ ಮಾಡಿ ನನಗೆ ಆಮೇಲೆ ತೊಗೊಂಡಿರೋಂಥ ಪ್ರಾಡಕ್ಟ್ಸು. ಸೊ ನೀವು ಅಷ್ಟೇ ನನ್ನ ಫೇಸ್ ಟೋನ್, ನಿಮಗೂ ನನ್ನ ಫೇಸ್ ಟೋನೇ ಇದ್ದರೆ ಯು ಕ್ಯಾನ್ ಟ್ರೈ ದಿಸ್ ಪ್ರಾಡಕ್ಟ್ಸ್. ಸೊ ಕಮೆಂಟ್ಸ್ ಓದೋ ಸೆಕ್ಷನ್ಗೆ ಸ್ವಾಗತ. ಸೊ ಈಗ ಬನ್ನಿ ಕಮೆಂಟ್ಸ್ ಓದೋಣ. ಲಾಸ್ಟ್ ವಿಡಿಯೋಗೆ ಏನೆಲ್ಲ ಕಮೆಂಟ್ಸ್ ಮಾಡಿದ್ದೀರಾ ಅಂತೇಳಿ ನೋಡೋಣ. ಲೆಟ್ಸ್ ಸ್ಟಾರ್ಟ್. ಸ್ವಾತಿ ಎಸ್ ಅವರು, ಸ್ವಾತಿ ಎಸ್ 2701, ಐ ಸುಶಿಕಾ, ಐ ಆಮ್ ಸ್ವಾತಿ, ಲವ್ ಫ್ರಮ್ ಉಡುಪಿ ಬ್ರಹ್ಮಾವರ. ಹಾಯ್ ಸ್ವಾತಿ, ಹೇಗಿದ್ದೀರಾ? ನೀವು ಏರ್ ಕಟ್ ಮಾಡಬೇಡಿ, ಲಾಂಗ್ ಏರ್ ಚೆನ್ನಾಗಿ ಕಾಣ್ತಾ ಇದೆ, ಪ್ಲೀಸ್ ಏರ್ ಕಟ್ ಮಾಡಿಸ್ಬೇಡಿ ನೀವು. ನಾನು ನಿಮ್ಮ ಡೈಲಿ ವ್ಲಾಗ್ ನೋಡ್ತೀನಿ, ನಿಮ್ಮನ್ನು ನೋಡಲು ತುಂಬ ಖುಷಿ ಆಗುತ್ತೆ. ನನ್ನ ಕಮೆಂಟ್ ನೋಡಿ ಪ್ಲೀಸ್. ಆ್ಯಂಡ್ ನಾವು ಮೊನ್ನೆ ನಮ್ಮ ಅಂಕಲ್ ಮನೆ ಹಂಪಿ ಹೊಸಪೇಟೆಗೆ ಹೋಗಿದ್ವಿ. ಆವಾಗ ನಿಮ್ಮ ನೆನಪಾಯಿತು ನನಗೆ. ನಾನು ಅಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಿಗ್ತಾರಾ ಅಂತ ನೋಡ್ತಿದ್ವಿ. ಆ್ಯಂಡ್ ಪಿಂಕಿನ ಮಿಸ್ ಮಾಡ್ಕೊತಿದ್ದೀನಿ. ಓಕೆ, ಲಾಂಗ್ ಹೇರ್ ಸಮ್ಮರ್ ಹತ್ರ ಬಂತಲ್ಲ, ನನಗೆ ಅಷ್ಟಾಗಿ ಮೇಂಟೈನ್ ಮಾಡೋಕ್ಕೆ ಬರಲ್ಲ ಕೂದಲನ್ನ. ಸೊ ಅದಕ್ಕೋಸ್ಕರ ಕಟ್ ಮಾಡಿಸ್ಬಿಟ್ಟೆ. ಇನ್ನು ಮುಂದೆ ಬಿಡಿಸ್ತೀನಿ, ಬೆಳೆಸ್ತೀನಿ ಅನ್ಕೋತೀನಿ. ಬಟ್ ನನಗೆ ಶಾರ್ಟ್ ಮಾಡಿಸ್ಕೊಂಡ್ಬಿಡ್ತೀನಿ. ನನಗೇನು ಅಷ್ಟೊಂದು ಕೂದಲು ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಶೋರ್, ನಿಮಗೋಸ್ಕರ ಇಲ್ಲಿಂದ ಕೂದಲು ಬೆಳೆಸ್ತೀನಿ. ಓಕೆ. ಸುಷ್ಮಾ ಚಾನಲ್ 9139 ಅವರು, ನೀವು ಐಬ್ರೋ ಮೈಕ್ರೋ ಬ್ಲೇಡಿಂಗ್ ಮಾಡಿಸಿದ್ರಿ ಮೇಲೆ ಮೇಕಪ್ ಮಾಡುವಾಗ ಐಬ್ರೋ ಫಿಲ್ಲಿಂಗ್ ಮಾಡ್ತೀರಾ? ಇದು ನ್ಯಾಚುರಲ್ಲ? ಈ ಕ್ವಶನ್ ನಾನು ತುಂಬ ಸರಿ ಕೇಳ್ತಿದ್ದೀನಿ, ಬಟ್ ಆನ್ಸರ್ ಮಾಡೋದೇ ಇಲ್ಲ ನೀವು. ಸೊ ಎಸ್, ನಾನು ಮೈಕ್ರೋ ಬ್ಲೇಡಿಂಗ್ ಮಾಡಿಸಿದ್ದೆ. ಸೊ ಯೂಶ್ವಲಿ ಒಂದು ಸೆಷನಲ್ಲಿ ಅದು ಚೆನ್ನಾಗಿ ಕಾಣುತ್ತೆ, ಬಟ್ ಒಂದು ಸೆಷನ್ ಮಾಡಿಸ್ಬಾರ್ದು. ಒಂದು 2-3 ಸೆಷನ್ಸ್ ಮಾಡಿದಾಗ ಅದು ಪರ್ಮನೆಂಟ್ ಥರ ದಪ್ಪಕ್ಕೆ ಕರ್ರಗೆ ಕಾಣುತ್ತೆ. ಬಟ್ ನಾನು ಒಂದೇ ಸೆಷನ್ ಮಾಡಿಸಿರೋದು, ಇನ್ನೊಂದು ಸೆಷನ್ ಮಾಡಿಸ್ಬೇಕು, ಬಟ್ ಹೋಗೋಕ್ಕಾಗಲಿಲ್ಲ, ಹೋಗಬೇಕು. ಸೊ ನೀವು ನೋಡ್ತಿರ್ಬೋದು, ಇದು ಈಗ ನಾನು ಮಾಡಿಸಿರೋದು ಮೈಕ್ರೋ ಬ್ಲೇಡಿಂಗ್ ಇವಾಗ ಹೀಗಿದೆ, ಸ್ವಲ್ಪ ಲೈಟ್ ಆಗಿದೆ ಕಲರು. ಬಟ್ ನಾನೆಲ್ಲಾದರೂ ಆಚೆ ಹೋದಾಗ, ಈಗ ನಾನು ಮಾಡಿಸಿಲ್ವಲ್ಲ ಇನ್ನೊಂದ್ಸಲ, ಸ್ವಲ್ಪ ಫಿಲ್ಲಿಂಗ್ ಮಾಡ್ಕೋತೀನಿ, ಆವಾಗ ಸ್ವಲ್ಪ ಡಾರ್ಕಾಗಿ ಕಾಣಿಸಿದೆ. ಬಟ್ ಶೇಪ್ ಮಾತ್ರ ತುಂಬ ಚೆನ್ನಾಗಿದೆ, ಮೈಕ್ರೋ ಬ್ಲೇಡಿಂಗ್ ಮಾಡಿಸಿರೋ ಶೇಪ್. ರಂಜಿತಾ ಅವರು, ಆಯಕ್ಕ, ನೀವು ಕೇರಳ ಇನ್ಫ್ಲುಯೆನ್ಸರ್ ಅಮಲಾ ಶಾಜಿನ ಫಾಲೋ ಮಾಡ್ತೀರಾ ಅಲ್ವಾ? ಎಸ್, ಮಾಡ್ತೀನಿ. ಸೊ ಅವರು ಇವತ್ತು ಸಿಂಗಾಪುರ್ ಹೋಗಿದ್ದಾರೆ. ಸೊ ನಿಮಗೆ ಏನಾದರೂ ಅವ್ರನ್ನ ಮೀಟ್ ಮಾಡಬೇಕಿತ್ತು ಅನ್ನಿಸ್ತಾ? ಬಿಕಾಸ್ ಐ ಆಮ್ ಬಿಗ್ ಫ್ಯಾನ್ ಆ್ಯಂಡ್ ಯು ಆಲ್ಸೋ. ಇಬ್ಬರು ಸೇಮ್ ಫ್ರೇಮಲ್ಲಿ ನೋಡೋ ಆಸೆ ಅಷ್ಟೇ. ಏನಾದರೂ ಹೇಳಿ ಅಮಲಾ ಶಾಜಿ ಬಗ್ಗೆ, ನೀವು ಅವ್ರನ್ನ ಮೀಟ್ ಮಾಡಬೇಕಿತ್ತು. ಎಸ್, ನಾನು ಅವ್ರನ್ನ ಫಾಲೋ ಮಾಡ್ತೀನಿ. ಇವಾಗಿಂದಲ್ಲ, ತುಂಬ ವರ್ಷದಿಂದನೇ ಫಾಲೋ ಮಾಡ್ತಾಯಿದ್ದೀನಿ. ಐ ಲವ್ ಅವರ್ ಕಂಟೆಂಟ್ಸ್, ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಅವರು ಅಷ್ಟೇ, ಎಷ್ಟು ಯಾವ ರೀತಿ ಇದ್ದರೂ ಮುಂಚೆ ಅವ್ರು ಯಾವ ರೀತಿ ಬೆಳೆದ್ರು ಅದೆಲ್ಲ ನೋಡಿದ್ರೆ ಖುಷಿ ಆಗುತ್ತೆ. ಇಲ್ಲ, ಸಿಂಗಾಪುರ್ಗೆ ಮೇ ಬಿ ನಾವು ಹೋಗಿ ಟೈಮ್ಗೆ ಹೋಗಿಲ್ಲ ಅನಿಸುತ್ತೆ. ಮೇ ಬಿ ನಾವು ಹೋಗೋಕ್ಕಿಂತ ಮುಂಚೆ, ಇಲ್ಲಾಂದರೆ ನಾವು ಹೋಗಾದ್ಮೇಲೆ ಹೋಗಿರ್ಬೋದು. ಸೊ ಸಿಕ್ಕಿದ್ರೆ ಖುಷಿ ಆಗ್ತಿತ್ತು, ನಿಜ ಮಾತಾಡ್ಸ್ತಿದ್ದೆ ನಾನು. ಓಕೆ, ಟೆಕ್ ಸೈನ್ಸ್ ಇನ್ ಇಂಡಿಯಾ ಅಂತೆ. ಸಿಸ್ ಯು ಆರ್ ಟೇಕಿಂಗ್ ಇಯರ್ಫೋನ್ ವಿಯರ್ಡ್ ಆ್ಯಂಡ್ ಯು ಆರ್ ಯೂಸಿಂಗ್ ಐಫೋನ್ ಲೇಟೆಸ್ಟ್, ಐ ಥಿಂಕ್. ಸೊ ಕನ್ಫ್ಯೂಸ್ಡ್, ಪ್ಲೀಸ್ ಕ್ಲಾರಿಟಿ. ಸೊ ನಾನು ಇಯರ್ಫೋನ್ನ ಯೂಸ್ ಮಾಡ್ತೀನಿ, ಏರ್ಪೋಡ್ಸ್ನ ಯೂಸ್ ಮಾಡಲ್ಲ. ಬಿಕಾಸ್ ನಾನು ಏರ್ಪೋಡ್ಸ್ನ 2 ಯೂಸ್ ಮಾಡಿದೆ, 2 ಕೂಡ ಹಾಳು ಮಾಡ್ಕೊಂಡ್ಬಿಟ್ಟೆ. ಒಂದು ಐಫೋನ್ ಏರ್ಪೋಡ್ನ ಒಂದು ಬೋಲ್ಟ್ದು ಯೂಸ್ ಮಾಡ್ತಾಯಿದ್ದೆ ಮುಂಚೆ.
ಸೊ ಅದು ಒಂದು ಕೇಳಿಸ್ತು, ಒಂದು ಕಡೆ ಬಿಡ್ತು. ಸೊ ಅದನ್ನು ಸ್ಟಾಪ್ ಮಾಡಿಬಿಟ್ಟೆ. ಅದಾದಮೇಲೆ ಒರಿಜಿನಲ್ ಐಫೋನ್ದೇ ಯೂಸ್ ಮಾಡಿದೆ. ಅದು ಎಲ್ಲೋ ಮಿಸ್ಪ್ಲೇಸ್ ಆಗೋಗಿ ಕಳೆದೋಯ್ತು. ಅದಾದಮೇಲೆ ಇದಿದ್ರೆ ನಾನು ದೇವರನ್ನ ಹಿಂಗೆ ಕಳ್ಕೊತಿರ್ತೀನಿ ಅಂದ್ಬಿಟ್ಟು ವಯರ್ದು ಇಯರ್ಫೋನ್ಸ್ನ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಇಟ್ಸ್ ಕಂಫರ್ಟೇಬಲ್. ಸೊ ನಮ್ಮ ಕಂಫರ್ಟೇಬಲ್ಲು ನಾವು ನೋಡ್ಕೋಬೇಕಲ್ಲ. ಸೊ ವಯರ್ ಇಯರ್ಫೋನ್ ನನಗೆ ಕಂಫರ್ಟೇಬಲ್ಲು. ನಾನು ಲೇಟೆಸ್ಟು ಅವೆಲ್ಲ ನಾನು ತಲೆ ಕೆಡಿಸ್ಕೊಳ್ಳಲ್ಲ. ನನಗೆ ಯಾವ್ದು ನನಗೆ ಕಂಫರ್ಟೇಬಲ್ಲೋ ಅದನ್ನು ನಾನು ಯೂಸ್ ಮಾಡ್ತೀನಿ ಗೈಸ್. ಕಾವ್ಯ KPI ಸುಷ್ಮಿತಾ, ನಿಮ್ಮ ವೀಡಿಯೋಸ್ಗೆ ಕಮೆಂಟ್ ಮಾಡ್ತಾಯಿದ್ದೀನಿ, ನೀವು ಓದ್ತಾ ಇಲ್ಲ. ಆ್ಯಕ್ಚುಲಿ ಓಕೆ, ಸುಷ್ಮಿತಾ, ನಾನು ನಿಮ್ಮ ವೀಡಿಯೋಸ್ಗೆ ಕಮೆಂಟ್ ಮಾಡ್ತಾಯಿದ್ದೀನಿ, ನೀವು ಓದ್ತಾ ಇಲ್ಲ. ಆ್ಯಕ್ಚುಲಿ ನೀವು ಮಾಡಿರೋ ಪರ್ಮನೆಂಟ್ ಐಬ್ರೋ ನೋಡಿ ನಮಗೂ ಮಾಡಿಸ್ಕೋಬೇಕು ಅನಿಸುತ್ತೆ. ಬಟ್ ಕೆಲವೊಂದು ಕಡೆ ಹೇಳ್ತಾರೆ ದಟ್ ಆಫ್ಟರ್ 1 year ಅವರು ಗ್ರೇಯಿಶ್ ಆಗುತ್ತೆ ಕಲರು ಅಂತ. ಆ್ಯಂಡ್ ನೀವು ಹೇಳಿ ಪರ್ಮನೆಂಟ್ ಐಬ್ರೋ ಮಾಡಿಸ್ಕೊಳ್ಳೋದು ವರ್ತಿದೆನಾ ಅಂತ. ವೇಟಿಂಗ್ ಫಾರ್ ಯುವರ್ ಜೆನ್ಯೂನ್ ರಿಪ್ಲೈ. ಸೊ ಇದನ್ನು ಇಬ್ಬರು ಕೇಳಿರೋದ್ರಿಂದ ಹೇಳ್ತಾ ಇದ್ದೀನಿ. ನನಗೆ ನಂದು ಶೇಪ್ಲೆಸ್ಸು ಆ್ಯಂಡ್ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ನನಗೆ ತುಂಬ ಐಬ್ರೋನೇ ಕಮ್ಮಿ ಇತ್ತು. ಸೊ ನಾನು ಯಾವಾಗ ಇದನ್ನು ಮಾಡಿಸಿದೆ ಅದು ನಂಗೆ ತುಂಬ ಚೆನ್ನಾಗಿ ಕಾಣ್ಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾನು ಒಂದೇ ಸೆಷನ್ ನಾನು ಮಾಡಿಸಿದೆ. ಆ್ಯಕ್ಚುಲಿ 2 to 3 ಸೆಷನ್ ಮಾಡಿಸೋದ್ರಿಂದ ಅದು ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ತುಂಬ ಬ್ಲ್ಯಾಕಾಗಿ ಒರಿಜಿನಲ್ ಥರ ಕಾಣುತ್ತೆ. ಆಬ್ವಿಯಸ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ನಂದು ಸ್ವಲ್ಪ ಇವಾಗ ಗ್ರೇಯಿಶ್ ಆಗಿದೆ ಬಿಕಾಸ್ ನಾನು ಇನ್ನೊಂದು ಸಲ ಮಾಡ್ಸೋಕ್ಕಾಗಿರಲಿಲ್ಲ. ಬಟ್ ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು 2 ಸೆಷನ್ ಮಾಡಿಸಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಆಬ್ವಿಯಸ್ಲಿ ನೀವು ಒಂದು 3 ಸೆಷನ್ ಮಾಡಿಸ್ಬೇಕು, ಆವಾಗಲೇ ಅದು ರಿಸಲ್ಟು ತುಂಬ ಚೆನ್ನಾಗಿ ಬರೋದು. ಬಟ್ ನಾನು ಆಲ್ಮೋಸ್ಟ್ 1 year ಆಯಿತು ಅಂತ ಅನಿಸುತ್ತೆ, ಆಗಿರ್ಬೋದು 1 year. ಸೊ ನೋಡಿ, ನಂದು ಶೇಪ್ ಮಾತ್ರ ನಂಗೆ ತುಂಬಾ ಇಷ್ಟ ಆಯಿತು. ಬಿಕಾಸ್ ನಂದು ಐಬ್ರೋ ಶೇಪೇ ಇರಲಿಲ್ಲ. ಆ್ಯಕ್ಚುಲಿ ಒಂಥರ ತುಂಬ ಲೆಸ್ ಐಬ್ರೋ ಇತ್ತು. ಬಟ್ ಈಗ ನಾನು ಮಾಡಿಸಿಲ್ವಲ್ಲ ಅಂತೇಳಿ ಐಬ್ರೋ ಫಿಲ್ಲಿಂಗ್ ಮಾಡ್ಕೋತಾ ಇದ್ದೀನಿ. ಬಟ್ ಐಬ್ರೋಸ್ ಮಾಡಿಸ್ಬೇಕು, ಚೆನ್ನಾಗಿ ಕಾಣುತ್ತೆ. ಮಾಡಿಸ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ, ತುಂಬ ಚೆನ್ನಾಗಿ ಕಾಣಿಸ್ತೀರಾ. ಆ್ಯಂಡ್ ನಾನು ಪಿಂಕಿಗೂ ಮಾಡಿಸಿದ್ದೀನಿ. ಪಿಂಕಿ ಐಬ್ರೋಸು ನೀವು ನೋಡ್ಬೋದು, ಅವಳಿಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಸೊ ನೀವು ಮಾಡಿಸ್ಕೊಳ್ಳಿ, ತುಂಬ ಚೆನ್ನಾಗಿ ಕಾಣುತ್ತೆ. ನನಗೆ ಕಮೆಂಟ್ಸ್ಗಳನ್ನ ಓದಿದ್ದೀನಿ. ಸೊ ಈಗ ಬ್ಲೈಂಡ್ ಫೋಲ್ಡ್ ಮೇಕಪ್ ಮಾಡಿಸ್ಕೊಂಡಿದ್ನಲ್ಲ, ಸೊ ಅದ್ರದ್ದು ಕಮೆಂಟ್ಸ್ ಓದ್ತೀನಿ. ಆ್ಯಂಡ್ ತುಂಬ ಜನ ನಾನು ಕಮೆಂಟ್ಸ್ನ ನೋಡಿದ್ರಲ್ಲಿ ಎಲ್ಲರೂ ಹೇಳಿದ್ದೀರ ರಚ್ಚುಗೂ ನೀವು ಬ್ಲೈಂಡ್ ಫೋಲ್ಡ್ ಮಾಡಿ ಮೇಕಪ್ ಮಾಡಿ ಅಂತೇಳಿ. ಶೋರ್, ಅದನ್ನು ಮಾಡ್ತೀನಿ. ಆ್ಯಂಡ್ ನಿಮಗೆ ಪಿಂಕಿ ಜೊತೆಗೂ ನಾನು ಬ್ಲೈಂಡ್ ಫೋಲ್ಡ್ ಮೇಕಪ್ ಬೇಕು ಅಂತಂದರೆ, ಸೊ ನಾನು ಪಿಂಕಿಗೆ ಮಾಡಬೇಕಲ್ಲ, ಪಿಂಕಿ ನನಗೆ ಮಾಡಬೇಕು ಅನ್ನೋದು ನೀವು ಕಮೆಂಟ್ಸ್ ಹಾಕಿ. ಸೊ ಅದನ್ನು ಒಂದು ಸಲ ಮಾಡೋಣ, ಓಕೆನಾ. ಲಾಫಿಂಗ್ ರಘು ಅವರು, ದಿಸ್ ಕ್ವಶನ್ ಆನ್ಸರ್ ಮಾಡಿ, ಕ್ಯೂರಿಯಾಸಿಟಿ ಇದೆ. ಯು ಆ್ಯಂಡ್ ಅಲ್ಲು ಆರ್ ಮೋಸ್ಟ್ ಸೀನಿಯರ್ ಇನ್ಫ್ಲೂಯೆನ್ಸ್, ಬಟ್ ನಿಮ್ಮ ಕಣ್ಮುಂದೆ ಬಂದಿರೋರು ಜಾಸ್ತಿ ಫಾಲೋವರ್ಸ್ ಆರ್ ಸಬ್ಸ್ಕ್ರೈಬರ್ ಇರೋದೆ, ಬಟ್ ನಿಮಗೆ ಕಡಿಮೆ ಇದೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ ಪ್ಲೀಸ್. ಏನು ಹೇಳೋಣ, ಖುಷಿ ಆಗುತ್ತೆ. ಎಲ್ಲರೂ ಫಾಲೋ ಮಾಡ್ತಾರೆ, ಎಲ್ಲೋದ್ರೂ ಗುರ್ತಿಸ್ತಾರೆ. ಬಟ್ ಫಾಲೋವರ್ಸ್ ಯಾಕೆ ಆಗ್ತಿಲ್ಲ, ಸಬ್ಸ್ಕ್ರೈಬರ್ ಯಾಕೆ ಆಗ್ತಿಲ್ಲ ನಮಗೂ ಗೊತ್ತಿಲ್ಲ. ಹೊಸ ಎಲ್ಲರೂ ಅಷ್ಟೇ, ಹೊಸದು ಬರ್ತಾ ಹಳೇದನ್ನು ಹಂಗೆ ತಳ್ತಾ ಇರ್ತಾರೆ. ಮೇ ಬಿ ನಮ್ಮ ಲೈಫಲ್ಲೂ ಹಂಗೆ ಆಗಿರ್ಬೋದು, ಹೇಳೋಕ್ಕಾಗಲ್ಲ. ಬಿಕಾಸ್ ಈಗ ನೋಡಿ, ಐಫೋನ್ ಹೊಸ ವರ್ಷನ್ ಬಂದಂಗೆ ಐಫೋನ್ ಹಳೆ ವರ್ಷನ್ ಹೋಯ್ತು. ಬಟ್ ಐಫೋನ್ಗಿರೋ ಬೆಲೆ ಐಫೋನ್ಗೆ ಇದ್ದೇ ಇರುತ್ತೆ, ಅದು ಹೊಸದೇ ಆಗಲಿ ಹಳೇದೇ ಇರಲಿ. ಸೊ ನಾವೇನು ಅದ್ರ ಬಗ್ಗೆ ಬೇಜಾರಿಲ್ಲ, ತಲೆನೂ ಕೆಡ್ಸ್ಕೊಳ್ಳಲ್ಲ. ನಮ್ಮನ್ನು ಇಷ್ಟಪಡೋ ಜನ ನಮ್ಮನ್ನು ಇಷ್ಟಪಡ್ತಾನೆ ಇದ್ದಾರೆ. ಹಿಂಗೆ ಇಷ್ಟಪಡಿ, ಹಿಂಗೆ ಸಪೋರ್ಟ್ ಮಾಡಿ ಅಷ್ಟೇ. ನಾವು ಅದೇ ಇನ್ಮೇಲಿಂದ ಸ್ವಲ್ಪ ಇನ್ನೂ ಹೊಸ ಡಿಫ್ರೆಂಟು ಕಂಟೆಂಟ್ಸ್ಗಳು ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಆದಷ್ಟು ಬೇಗ ನಿಮ್ಮ ಮುಂದೆ ಕಂಟೆಂಟ್ಸ್ಗಳು ಮಾಡ್ತೀನಿ. ಹೀಗೆ ಸಪೋರ್ಟ್ ಮಾಡಿ ಅಷ್ಟೆ. ನನಗೇನು ಫಾಲೋವರ್ಸ್ ಅದ್ರ ಮೇಲೆಲ್ಲ ನನಗೇನು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಬಿಕಾಸ್ ನಾವು ಎಲ್ಲೇ ಹೋದರೂ ನಮ್ಮನ್ನ ನೋಡ್ತಾರೆ, ಗುರುತಿಸ್ತಾರೆ, ಮಾತಾಡ್ತಾರೆ. ಅದೊಂದು ಖುಷಿ ಇದೆ ಅಷ್ಟೇ ನನಗೆ. ಬಿಕಾಸ್ ಆಲ್ಮೋಸ್ಟ್ 2017ಇಂದ ನಾವು ವೀಡಿಯೋಸ್ ಮಾಡ್ತಾ ಇರೋದು. ಅಲ್ಲಿಂದ ಇಲ್ಲಿವರೆಗೂ ನಮಗೆ ಕೊಡೋ ಪ್ರೀತಿ, ನಮಗೆ ಸಿಗೋ ಪ್ರೀತಿ ಹಂಗೆ ಸಿಗ್ತಿದೆ. ಸೊ ಫಾಲೋವರ್ಸ್, ಸಬ್ಸ್ಕ್ರೈಬರ್ಸ್ ಎಲ್ಲ ಮ್ಯಾಟರ್ ಆಗಲ್ಲ ನನಗಿದರಲ್ಲಿ. ಸೊ ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅವ್ರು ನಮ್ಮನ್ನ ಇಷ್ಟಪಡ್ತಾ ಇದ್ದಾರೆ, ಅಷ್ಟೇ ಸಾಕು ನಮಗೆ. ತೇಜಸ್ವಿನಿ ಧನ್ವಂತ್ರಿ ಅವರು, 2 o'clock ಆಗಲಿ ಅಂತ ವೆಯ್ಟ್ ಮಾಡ್ತೀವಿ, ಬಟ್ ಬೋರಿಂಗ್ ವೀಡಿಯೋಸ್. ನಿಮ್ಮ ಫ್ಯಾಮಿಲಿ ಅಷ್ಟು ಚೆನ್ನಾಗಿರುತ್ತೆ, ರಚ್ಚು ನಿಮ್ಮದು ಬಾಂಡಿಂಗ್ ಚಲೋ ಇರ್ಬೋದು, ಬಟ್ ವೀಡಿಯೋಸ್ ನೋಡೋಕ್ಕೆ ಬೇಜಾರು. ಸಾರಿ, ನನ್ನ ಒಪಿನಿಯನ್ ಹೇಳಿದೆ. ನಿಮ್ಮ ಒಪಿನಿಯನ್ ರಾಂಗ್ ಅಂತ ಹೇಳ್ತಿಲ್ಲ. ಆ್ಯಂಡ್ ನಿಮ್ಗೆ ಅನಿಸುತ್ತೆ, ನೀವು ಹೇಳಿದ್ದೀರಾ, ಖುಷಿನೇ. ಬಟ್ ಶ್ಯೂರ್, ನನಗೇನೆಂದರೆ ರಚ್ಚು ಈಸ್ ಆಲ್ಸೋ ಮೈ ಫ್ಯಾಮಿಲಿ. ಸೊ ಈಗ ರಚ್ಚು ಕೂಡ ನನಗೆ ಫ್ಯಾಮಿಲಿ ಇದ್ದಂಗೆ. ಸೊ ನಾನು ನಿಮ್ಮಿಂದ ರಚ್ಚು ಜೊತೆನೂ ವೀಡಿಯೋಸ್ ಮಾಡ್ತೀನಿ, ನವೀನ ಜೊತೆನೂ ವೀಡಿಯೋಸ್ ಮಾಡ್ತೀನಿ. ಅವರೆಲ್ಲ ನಮ್ಮ ಫ್ಯಾಮಿಲಿ ಥರ. ಹಂಗೆ ನಿಮ್ಗೆ ಅನಿಸಿದ್ರೆ ಬೇಜಾರು ಮಾಡ್ಕೋಬೇಡಿ ಅಷ್ಟೇ. ನಾನು ಅವ್ರ ಜೊತೆನೂ ವೀಡಿಯೋಸ್ ಮಾಡಲೇಬೇಕಾಗತ್ತೆ, ಮಾಡ್ತೀವಿ. ಆ್ಯಂಡ್ ಅವ್ರ ವ್ಲಾಗಲ್ಲೂ ನಾನು ಕಾಣಿಸ್ಕೋತೀನಿ, ನನ್ನ ವ್ಲಾಗಲ್ಲೂ ಅವ್ರು ಕಾಣಿಸ್ಕೋತಾರೆ. ಸಟನ್ ಅವರ್ ಅಂತೇನೋ ಇದೆ. ಸೋನು ಗೌಡ ಅಕ್ಕ ಅದು ನಿಮ್ಮದು ಸೇಮ್ ಅಪಾರ್ಟ್ಮೆಂಟ್,
ಎಸ್, ನಮ್ಮದು ಸೋನುಗೂಡಂದು ಸೇಮ್ ಅಪಾರ್ಟ್ಮೆಂಟ್. ಸೊ ನಮ್ಮದು ಈ ಸೈಡ್ ಬಿಲ್ಡಿಂಗ್ ಆದರೆ ಸೋನು ಅವ್ರದ್ದು ಆ ಸೈಡ್ ಬಿಲ್ಡಿಂಗು. ತುಂಬ ಸಲ ಸಿಗ್ತಾಳೆ ಅವಳು. ಕೆಳಗಡೆ ಡೈಲಿ ಶಟಲ್ಲು, ಫುಟ್ಬಾಲು, ವಾಲಿಬಾಲ್ ಅಂದ್ಕೊಂಡು ಆಡ್ತಾ ಇರ್ತಾಳೆ. ಒಂದೊಂದು ಸಲ ನಾನು ಹೋಗಿ ಜಾಯ್ನ್ ಆಗ್ತೀನಿ. ಸೊ ಎಸ್, ನಮ್ಮದು ಅವ್ರದ್ದು ಸೇಮ್ ಅಪಾರ್ಟ್ಮೆಂಟ್. ಆ್ಯಂಡ್ ಅವರೇ ಫಸ್ಟ್ ಬಂದಿದ್ದು. ನಾವು ಇದೇ ಏರಿಯಾದಲ್ಲಿದ್ವಿ, ಅಂದರೆ ಮುಂಚೆ ಹಳೆ ಮನೆ ಇದ್ವಲ್ಲ, ಅಲ್ಲಿ ನೋಡಿದ್ದೀರಲ್ಲ, ಅಲ್ಲಿದ್ವಿ. ಅವಳು ಈ ಅಪಾರ್ಟ್ಮೆಂಟಲ್ಲೇ ಇದ್ಲು. ಸೊ ನಾವು ಈ ಕಡೆ ಅಪಾರ್ಟ್ಮೆಂಟಿಗೆ ಬಂದ್ವಿ, ಅವ್ರು ಆ ಕಡೆ ಅಪಾರ್ಟ್ಮೆಂಟಲ್ಲಿದ್ದಾರೆ. ಆ್ಯಂಡ್ ಇನ್ನೊಬ್ರು ಯಾರೋ ಇಂಚರ V1V ಅವ್ರು ಹೇಳಿದ್ದೀರಾ, ವೈ ಈಸ್ ಯುಕ್ತಾಸ್ ಟೀತ್ ಬ್ಲ್ಯಾಕ್. ಸೊ ಯುಕ್ತಂದು ಅಲ್ಲೂ ಯಾಕೆ ಕಪ್ಪಗಿದೆ ಅಂತಂದರೆ, ಅವಳು ಹಾಲು ಕುಡಿತಾಳಲ್ಲ, ಆ ಹಾಲು ಕುಡಿಯೋದ್ರಲ್ಲಿ ಕ್ಯಾಲ್ಶಿಯಮ್ದೇನೋ ಪ್ರಾಬ್ಲಮ್ ಇದ್ದಾಗ ಹಾಲು ಕುಡಿಯೋದ್ರಿಂದ ಅಲ್ಲಿ ಮೇಲೆ ಕರೆ ಆಗಿದೆ ಅಂತೆ. ಸೊ ಇದು ನಾನು ಒಬ್ಬರು ನಂಗೆ ಪರಿಚಯ ಡಾಕ್ಟ್ರ್ ಹತ್ರ ಕೇಳಿದೆ. ಸೊ ಅವ್ರು ಹೇಳಿದ್ರು. ಆಮೇಲೆ ಅದು ಉದ್ರೋ ಟೀತ್ ಅಲ್ವಾ, ಹಂಗೆ ಇರಲಿ ಪರವಾಗಿಲ್ಲ, ನಂದೆ ಅದನ್ನು ಕ್ಲೀನ್ ಅಪ್ ಮಾಡಿಸ್ಬೋದಾ ಅಂತೇಳಿ, ಮಗು ಮೇಲೆ ಈಗಲೇ ಮಿಷಿನ್ಸ್ನೆಲ್ಲ ಅಪ್ಲೈ ಮಾಡಿಸ್ಬೇಡ್ರಿ, ಏನು ಯೂಸ್ ಮಾಡಿಸ್ಬೇಡ್ರಿ, ಅದು ಬಿದೋಗೋ ಟೀತು, ಬಿದೋಗುತ್ತೆ, ಬಿಡಿ ಹೋಗಲಿ ಅಂತಂದರು. ಸೊ ದಿಸ್ ಇಸ್ ಮೈ ಆನ್ಸರ್. ಸೊ ಅಷ್ಟೇ ಗೈಸ್, ಇನ್ನೇನು ಪಿಂಕಿ, ಯುಕ್ತ ಅವರೆಲ್ಲ ನಾಳೆ ಬಂದುಬಿಡ್ತಾರೆ. ಸೊ ಅವ್ರು ಬಂದಮೇಲೆ ಮತ್ತೆ ವ್ಲಾಗ್ ಮಾಡ್ತೀನಿ, ಅವ್ರನ್ನ ಮಾತಾಡಿಸ್ತೀನಿ. ಎಷ್ಟೊಂದು ದಿನ ಆಗೋಯ್ತು ಯುಕ್ತನ ನೋಡಿ, ನನಗೆ ಆ್ಯಕ್ಚುಲಿ ಬೇಜಾರಾಗ್ತದೆ. ಅಯ್ಯೋ ಯುಕ್ತನ ನೋಡಿ ಎಷ್ಟು ದಿನ ಆಯಿತು, ಪಿಂಕಿ ನೋಡಿ ಎಷ್ಟು ದಿನ ಆಯಿತು ಅಂತೇಳಿ. ಅವರು ಪಾಪ ಯಾವಾಗಲೂ ಊರಿಗೆ ಹೋಗಲ್ಲ, ಯಾವಾಗೋ ಒಂದು ಸಲ, ಯಾವಾಗಲೂ ಪಾಪ ಮನೆಯಲ್ಲೇ ಇರ್ತಾರೆ. ನಾವು ಅಟ್ಲೀಸ್ಟ್ ಟ್ರಿಪ್ಪು ಅದು ಇದು ಅಂತ ಓಡಾಡ್ಕೊಬಂದಿದ್ದು, ಅವ್ರು ಎಲ್ಲೂ ಹೋಗಿರಲಿಲ್ಲ. ಸೊ ಅದಕ್ಕೆ ಪಾಪ ಆಸೆ ಪಡ್ತಾರೆ ಅಂದ್ಬಿಟ್ಟು, ಹೋಗಿ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಇದ್ಬಿಟ್ಟು ಬನ್ನಿ ಅಂತ ಕಳಿಸಿದ್ವಿ. ಆಲ್ಮೋಸ್ಟ್ ಅವರು ನಾವು 15th ಏನೋ ಅವ್ರು ಹೋಗಿದ್ದು, ಇವತ್ತು ಆಲ್ಮೋಸ್ಟ್ 23 ಅನಿಸುತ್ತೆ ಡೇಟು. ಸೊ ಇವತ್ತು ಬರ್ತಾ ಇದ್ದಾರೆ, ಅದಕ್ಕೆ ಹೋಗಿ ಬರಲಿ ಅಂತೇಳಿ ನಾನು ಸುಮ್ಮನಾಗಿದ್ದೆ. ಸೊ ಇವತ್ತು ಬರ್ತಾ ಇದ್ದಾರೆ. ನಾನು ಎಷ್ಟು ಮಿಸ್ ಮಾಡಿ, ನಂಗೆ ಒಬ್ಬಳೇ ಬರೆಯಲಿ, ಇದು ಬೋರ್ ಆಗಿಬಿಟ್ಟಿದೆ ಗೈಸ್, ತುಂಬ ಬೋರ್ ಆಗಿಬಿಟ್ಟೆ. ರಘುನೂ ಇರ್ತಾನೆ ಮನೇಲಿ, ಅವ್ನು ಇದ್ರೂ ಒಂದೇ, ಇಲ್ದಿರ ಅಂದ್ರೂ ಒಂದೇ. ಅವ್ನ ಪಾಡು ಅವ್ನು ಫೋನ್ ಯೂಸ್ ಮಾಡ್ತಿರ್ತಾನೆ, ಯಾವತ್ತಾದ್ರೂ ಫೋನಲ್ಲಿ ಮಾತಾಡ್ತಾ ಇರ್ತಾನೆ, ಅವ್ನ ಪಾಡು ಅವ್ನು ಇರ್ತಾನೆ. ಬರೀ ಒಂದು ಊಟ ಕೇಳ್ತಾನೆ, ಕೊಡ್ತೀನಿ, ಟಿ ವಿ ನೋಡ್ತಾನೆ, ಟಿ ವಿನೂ ನೆಟ್ಟಿಗೆ ನೋಡಲ್ಲ, ಫೋನ್ ಇಟ್ಕೊಂಡು ಕೂತಿರ್ತಾನೆ, ಬಿಟ್ಟರೆ ಮಲ್ಕೊತಾನೆ ಅಷ್ಟೇ. ಅಷ್ಟು ಬಿಟ್ಟರೆ ಅವನು ಮನೇಲಿದ್ದರೂ ಇದ್ದಿದ್ದು ವೇಸ್ಟೇ. ಬಿಟ್ಟರೆ ನಮ್ಮ ಸನ್ನಿ ನನ್ನ ಜೊತೆಗಿದ್ರೆ ನಂಗೆ ಸ್ವಲ್ಪ ಬೋರ್ ಕಮ್ಮಿ ಆಗುತ್ತೆ, ಯಾಕಂದ್ರೆ ಇವಳ ಮಾತಾಡ್ಸ್ಕೊಂಡು ಕೂತಿರ್ತೀನಿ. ಈಗ ನೋಡಿ, ಯಾರೋ ನಮ್ಮ ಅಪಾರ್ಟ್ಮೆಂಟಲ್ಲಿ ಪಾರಿವಾಳ ಜಾಸ್ತಿ ಅಂತೇಳಿ ಪಟಾಕಿ ಹೊಡಿತಾರೆ. ಸೊ ಆ ಪಟಾಕಿ ಹೊಡೆದ್ರೆ ಪಾಪ ಎದ್ರುಕೊಂಬಂದು ನನ್ನ ತೊಡೆ ಮೇಲೆ ಕೂತ್ಕೊಂಡೈತೆ. ಸೊ ಇವಾಗ ಬರ್ತಾರೆ, ಪಿಂಕಿ ಅವರೆಲ್ಲ ಬರ್ತಾರೆ, ಬಂದಾಗ ವೀಡಿಯೋ ಮಾಡ್ತೀನಿ. ಸೊ ಅಷ್ಟೇ, ದಟ್ಸ್ ಆಲ್ ಫಾರ್ ದ ಡೇ. ಈ ವ್ಲಾಗ್ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್, ಬಾಯ್.